Dear students, in this video, we will discuss about the electric field due to a point charge. So, ಆ ಒಂದು ಟಾಪಿಕ್ ಇನ್ನ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನಾವು ವಾಟ್ ಈಸ್ ಸೋರ್ಸ್ ಚಾರ್ಜ್ ಅಂಡ್ ವಾಟ್ ಈಸ್ ಟೆಸ್ಟ್ ಚಾರ್ಜ್ ಅಂತ ನೋಡೋಣ ಅಂತ ಫಸ್ಟ್. ಸೊ ವಿಲ್ ಡಿಸ್ಕಸ್ ಅಬೌಟ್ source charge. So what is source charge? So I will write here the charge which produces electric field is called source charge. That means here ಯಾವ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೋ ಅದಕ್ಕೆ ನಾವು ಸೋರ್ಸ್ ಚಾರ್ಜ್ ಅಂತ ಕರಿತೀವಿ. ಸೊ ಮೀನಿಂಗ್ ನೋಡೋಣ ಅಂತ. ಸೋರ್ಸ್ ಅಂದ್ರೆ ಏನು? ಸೋರ್ಸ್ ಅಂದ್ರೆ ಆಕರ, ಮೂಲ ಅಂತ ಅರ್ಥ ಆಗುತ್ತೆ. ಅಂದ್ರೆ ಯಾವುದು ಎಲೆಕ್ಟ್ರಿಕ್ ಫೀಲ್ಡ್ ನ ಮೂಲವಾಗಿರುತ್ತದೋ, ಯಾವ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನ ಆಕಾರ ಆಗಿರುತ್ತೋ, ಈ ಒಂದು ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೋ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಲೆಕ್ಟ್ರಿಕ್ ಚಾರ್ಜ್ ಅನ್ನು ಇಟ್ಟಿದ್ದೀವಿ ಅಂತ ತಿಳ್ಕೊಂಡು, ಅರೌಂಡ್ ದಿಸ್ ಚಾರ್ಜ್ there is some electric field. Okay. So ಈ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಮೂಲ ಯಾವುದು, ಆಕಾರ ಯಾವುದು? ಈ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದರಿಂದ ಬಂದಿದೆ ಅಂದ್ರೆ ಈ ಚಾರ್ಜ್ ಇಂದ ಬಂದಿದೆ. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸಿಸ್ಟ್ ಡ್ಯೂ ಟು ದಿಸ್ ಚಾರ್ಜ್. ನಾನು ಆಲ್ರೆಡಿ ಹೇಳಿದ್ದೇನೆ, ಒಂದು ಚಾರ್ಜ್ ಅದರ ಸುತ್ತಲೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಚಾರ್ಜಸ್ ವಿಲ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಹೀಗಾಗಿ ಈ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಬಂದಿರೋದ್ರಿಂದ, ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತಲ್ಲ, ಇಂಥ ಚಾರ್ಜ್ಗೆ ನಾವು ಸೋರ್ಸ್ ಚಾರ್ಜ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಸೋರ್ಸ್ ಚಾರ್ಜ್. ಸೊ ದ ಡೆಫಿನೇಷನ್ ಈಸ್ ದ ಚಾರ್ಜ್ which produces electric field is called source charge. ಈ ಚಾರ್ಜ್ ಅನ್ನು ನಾವೇನಂತ ಕರಿತೀವಿ? ಸೋರ್ಸ್ ಚಾರ್ಜ್ ಅಂತ ಕರಿತೀವಿ. ಈಗ ಈ ಸೋರ್ಸ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಬಂದಿದೆ. ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬಂದಿದೆ, ಯಾವ ಪಾಯಿಂಟ್ ಅಲ್ಲಿ ಎಷ್ಟು ಇದೆ, ಯಾವ ಡೈರೆಕ್ಷನ್ ದಲ್ಲಿ ಇದೆ, ಅದನ್ನ ಟೆಸ್ಟ್ ಮಾಡಲಿಕ್ಕೆ ನಮಗೆ ಇನ್ನೊಂದು ಚಾರ್ಜ್ ನ ಅವಶ್ಯಕತೆ ಇರುತ್ತೆ. ಸೊ we need to test the effect of the source charge. ಈ ಸೋರ್ಸ್ ಚಾರ್ಜ್ ಇಂದ ಬಂದಿರತಕ್ಕಂಥ ಪರಿಣಾಮವನ್ನು, ಎಫೆಕ್ಟ್ ಅನ್ನು ನಾವು ಟೆಸ್ಟ್ ಮಾಡಲಿಕ್ಕೆ ಇನ್ನೊಂದು ಚಾರ್ಜ್ ನ ಅವಶ್ಯಕತೆ ಇರುತ್ತೆ, ಸ್ಮಾಲ್ ಚಾರ್ಜ್. ಅದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಇದನ್ನು ನಾವು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಸೊ ಈ ಟೆಸ್ಟ್ ಚಾರ್ಜ್ ಇಂದ ನಮ್ಗೆ ಗೊತ್ತಾಗುತ್ತೆ, ಸಪೋಸ್ ಇಲ್ಲೊಂದು ಟೆಸ್ಟ್ ಚಾರ್ಜ್ ಅನ್ನು ನಾವು ಇಟ್ಟಾಗ ಇದು ಯಾವ ಡೈರೆಕ್ಷನ್ ದಲ್ಲಿ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಡ್ಯೂ ಟು ದಿಸ್ ಚಾರ್ಜ್. ಈ ಚಾರ್ಜ್ ಅಂತ ಇದಕ್ಕೆ ಇರತಕ್ಕಂಥ ಫೋರ್ಸ್ ಎಷ್ಟು, ಯಾವ ಡೈರೆಕ್ಷನ್ ದಲ್ಲಿ ಫೋರ್ಸ್ ಬಂದಿದೆ ಅಂತ ಟೆಸ್ಟ್ ಮಾಡ್ಲಿಕ್ಕೆ ನಮ್ಗೊಂದು ಟೆಸ್ಟ್ ಚಾರ್ಜ್ ಬೇಕಾಗುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಟೆಸ್ಟ್ ಚಾರ್ಜ್ ಅಂತ ಕರಿತೇವೆ. ಸೊ ಈ ಟೆಸ್ಟ್ ಚಾರ್ಜ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಟೆಸ್ಟ್ ದ ಎಫೆಕ್ಟ್ ಆಫ್ ದಿ ಸೋರ್ಸ್ ಚಾರ್ಜ್. ಸೋರ್ಸ್ ಚಾರ್ಜ್ ನ ಪರಿಣಾಮವನ್ನು ಟೆಸ್ಟ್ ಮಾಡುತ್ತೆ ಈ ಟೆಸ್ಟ್ ಚಾರ್ಜ್. ಹಾಗಾಗಿ ಈ ಒಂದು ಸ್ಮಾಲ್ ಚಾರ್ಜ್ಗೆ ನಾವು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಹಾಗಾದ್ರೆ ಟೆಸ್ಟ್ ಚಾರ್ಜ್ ಅನ್ನು ಯಾವ ರೀತಿ ಡಿಫೈನ್ ಮಾಡಬಹುದಂದ್ರೆ, ದ ಚಾರ್ಜ್ which tests the effect of source charge is called test charge. ಸೊ ಹಾಗಾದ್ರೆ ಸೋರ್ಸ್ ಚಾರ್ಜ್ ಇಂದ ಬಂದಿರತಕ್ಕಂಥ ಪರಿಣಾಮವನ್ನು ಟೆಸ್ಟ್ ಮಾಡಲಿಕ್ಕೆ ನಮಗೆ ಒಂದು ಚಾರ್ಜ್ ಬೇಕಾಗುತ್ತೆ, ವಿಚ್ ಟೆಸ್ಟ್ ದ ಎಫೆಕ್ಟ್ ಆಫ್ ಸೋರ್ಸ್ ಚಾರ್ಜ್, ಅಂಡ್ ದಟ್ ಟೆಸ್ಟ್ ಮಾಡೋ ಚಾರ್ಜ್ಗೆ ನಾವು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಈಗ ನಾವು ನೋಡೋಣ ಅಂತ
ಒಂದು ಚಾರ್ಜ್ ಇಂದ ಅಂದ್ರೆ ಸೋರ್ಸ್ ಚಾರ್ಜ್ ಅದು, ಆ ಚಾರ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ. ವಾಟ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ವಿಲ್ ಡಿಸ್ಕಸ್ ನೌ. Now the electric field due to a point charge. So it has been asked for 3 marks. ತುಂಬಾ ಸಾರಿ ಇದನ್ನು 3 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್, ಎಲ್ಲಾ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದಿರುತ್ತೆ, ಬಟ್ ಈ ಒಂದು ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬಂದಿದೆ ಪಿ ಅನ್ನೋ ಪಾಯಿಂಟ್ ಅಲ್ಲಿ. ಸೊ ನಾ ಏನ್ ಮಾಡಿದ್ದೀನಿ ಅದಕ್ಕಾಗಿ ಅಂದ್ರೆ ಐ ಹ್ಯಾವ್ ಕನ್ಸಿಡರ್ಡ್ ಒನ್ ಎಲೆಕ್ಟ್ರಿಕ್ ಚಾರ್ಜ್ ಕ್ಯೂ plus q, capital Q at point O. Okay, and one more charge plus q, small q, I have considered at point P at a distance r from this q. So I will write now. So consider a charge q, placed at O, okay. Now let us consider one more charge. Let a charge q, this is small q, is placed at P at a distance r, from q. So q ಇಂದ r ಅನ್ನೋ ಡಿಸ್ಟೆನ್ಸ್ ಒಳಗಡೆ ಈ ಚಾರ್ಜ್ ಅನ್ನು ಇಟ್ಟಿದೆ. Now my aim is to calculate what is the electric field at this point. What is the electric field at this point? So ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. Now this is considered as the source charge because this charge produces the electric field around it. So the charge which produces the electric field is called source charge, and this is now the test charge. ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಟೆಸ್ಟ್ ಮಾಡಲಿಕ್ಕೆ ನಾವು ಒಂದು ಚಾರ್ಜ್ ಅನ್ನ ಕನ್ಸಿಡರ್ ಮಾಡ್ತೀವಿ, ದಟ್ ಈಸ್ ಟೆಸ್ಟ್ ಚಾರ್ಜ್. ನಾವು ಈಗ ನಾವು ಎರಡು ಚಾರ್ಜ್ ಅನ್ನು ಕನ್ಸಿಡರ್ ಮಾಡಿದ್ವಿ, ಅವುಗಳ ನಡುವಿನ ಡಿಸ್ಟೆನ್ಸ್ r ಆಗಿದೆ. ಸೊ ಈಗೇನಾಗುತ್ತೆ ಅಂದ್ರೆ ದೇರ್ ವಿಲ್ ಬಿ ಎ ಫೋರ್ಸ್ ಬಿಟ್ವೀನ್ ದೀಸ್ ಟು ಚಾರ್ಜಸ್. ಎನಿ ಟೂ ಪಾಯಿಂಟ್ ಚಾರ್ಜಸ್ ಅವುಗಳ ಮಧ್ಯೆ ಒಂದು ಫೋರ್ಸ್ ಇದ್ದೇ ಇರುತ್ತೆ. ಸೊ ದಟ್ ಈಸ್ ಫೋರ್ಸ್. ಸೊ ವಾಟ್ ಈಸ್ ದ ಫೋರ್ಸ್? Again we have to go to the Coulomb's law to calculate the force between the two charges now. So what is that? We will see. So now force exerted by Q on Q. So what happens here? This charge will exert a force on this charge. Okay, so that is nothing but F. ಅಂದ್ರೆ ಇವುಗಳ ನಡುವೆ ಒಂದು ಫೋರ್ಸ್ ಇರುತ್ತೆ, ಎಫ್ ಅಂತ ತಗೋಣ. ಅದೇನಾಗಿರುತ್ತೆ ಕೂಲಂಬ್ಸ್ ಲಾ ಪ್ರಕಾರ ನಾವು ನೋಡೋದಾಯ್ತು ಅಂದ್ರೆ F is equals to 1 divided by 4 pi epsilon naught Q into small q here divided by distance square r square. Distance is r here between these two charges, r square. Okay, but what is the definition of the electric field? What is the definition of the electric field? So by definition we have electric field at a point is the force experienced by a charge placed at that point. Force experienced by a unit positive charge placed at that point. So that is, so therefore electric field at point P is electric field at point P is now we have one formula for electric field. So that is nothing but electric field is equals to force per unit charge. Force per unit charge. So here I know the force here 1 divided by 4 pi epsilon naught
Q into Q divided by R square is the force, whole divided by small q here get cancelled, and finally I will get the electric field at that point P is equals to, I will get here 1 divided by 4 pi epsilon naught capital Q divided by R square. So this is the simple derivation of electric field at a point due to a point charge. So ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಸೊ ಈ ಪಾಯಿಂಟ್ ಚಾರ್ಜ್ ಇಂದ ಈ ಒಂದು ಪಾಯಿಂಟ್ ಪಿ ಯಲ್ಲಿ ಎಟ್ ಎ ಡಿಸ್ಟೆನ್ಸ್ ಆರ್ ಪಿ ಯಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬಂದಿದೆ ಅಂದ್ರೆ, ಇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದ ಚಾರ್ಜ್ ಆಫ್ ದ ಸೋರ್ಸ್ ಚಾರ್ಜ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದ ಸೋರ್ಸ್ ಚಾರ್ಜ್, ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಸ್ಮಾಲ್ ಕ್ಯೂ. ಟೆಸ್ಟ್ ಚಾರ್ಜ್ ಮೇಲೆ ಡಿಪೆಂಡ್ ಇರೋಲ್ಲ ಅಂಡ್ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. Square of the distance, inversely proportional to the square of the distance. This is the simple derivation of electric field due to a point charge. So we know that there are two types of charges. One is positive charge and negative charge. So ಈಗ ಪಾಸಿಟಿವ್ ಚಾರ್ಜ್ ಇದ್ದಾಗ ಯಾವ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಬರ್ತವೆ, ಮತ್ತು ನೆಗೆಟಿವ್ ಚಾರ್ಜ್ ಇದ್ದಾಗ ಯಾವ ರೀತಿಯಾದಂತ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅನ್ನು ಹೊಂದಿರುತ್ತೆ ಅನ್ನೋದನ್ನ ನೋಡೋಣ ಅಂತ. ಸೊ ಫಾರ್ ಇಫ್ ದ ಸೋರ್ಸ್ ಚಾರ್ಜ್ ಈಸ್ ಪಾಸಿಟಿವ್ ಚಾರ್ಜ್, ಸೋರ್ಸ್ ಚಾರ್ಜ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಚಾರ್ಜ್ ಒಂದು ವೇಳೆ ಪಾಸಿಟಿವ್ ಚಾರ್ಜ್ ಆಗಿತ್ತಂದ್ರೆ, ಆಗ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡೈರೆಕ್ಟೆಡ್ ರೇಡಿಯಲಿ ಔಟ್ವರ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲಿ ಔಟ್ವರ್ಡ್. ಈ ರೀತಿಯಾಗಿ ಔಟ್ವರ್ಡ್ ಡೈರೆಕ್ಷನ್ ದಲ್ಲಾಗೆ ಇನ್ ಆಲ್ ಡೈರೆಕ್ಷನ್ ಇಟ್ ಈಸ್ ರೇಡಿಯಲಿ ಔಟ್ವರ್ಡ್ ಆಗಿ ಇರುತ್ತೆ. ಸಪೋಸ್ ದ ಸೋರ್ಸ್ ಚಾರ್ಜ್ ಇಸ್ ನೆಗೆಟಿವ್, ಒಂದ್ ವೇಳೆ ನೆಗೆಟಿವ್ ಇತ್ತಪ್ಪ ಅಂದ್ರೆ, ಲೈಕ್ ದಿಸ್ ನೆಗೆಟಿವ್ ಚಾರ್ಜ್, ಸೋರ್ಸ್ ಚಾರ್ಜ್ ಇಸ್ ನೆಗೆಟಿವ್, ದೆನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲಿ ಇನ್ವರ್ಡ್. ಸೊ ಇದು ಟುವರ್ಡ್ಸ್ ದ ಚಾರ್ಜ್ ಹೋಗುತ್ತೆ, ಇನ್ವರ್ಡ್. ಸೊ ಹಿಯರ್ ಇನ್ವರ್ಡ್ ಹೋಗುತ್ತೆ. ಸೊ ಲೈಕ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿಯಾಗಿರುತ್ತವೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ವಿ ನೀಡ್ ಟು ನೋಟ್. ಪಾಸಿಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ನೆಗೆಟಿವ್ ಚಾರ್ಜ್ ಇದ್ದಾಗ ಅಬ್ವಿಯಸ್ಲಿ ಇದರ ಅಪೋಸಿಟ್ ನೇಚರ್ ಅನ್ನೇ ಬಂದಿರಬೇಕು. ಇದು ರೇಡಿಯಲಿ ಔಟ್ವರ್ಡ್ ಆಯ್ತಂದ್ರೆ ಇದು ರೇಡಿಯಲಿ ಇನ್ವರ್ಡ್ ಆಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, PUC ವಿದ್ಯಾರ್ಥಿಗಳಿಗಾಗಿ ಸರಳ ಮತ್ತು ಸಂಕ್ಷಿಪ್ತವಾಗಿ ಚಾಪ್ಟರ್ ವೈಸ್ ನೋಟ್ಸ್ ಅನ್ನು ನಾನು ತಯಾರಿಸಿದ್ದೇನೆ. ಇದರಲ್ಲಿ ಪಠ್ಯಕ್ಕೆ ಪೂರಕವಾಗಿ ಮತ್ತು ವಿಷಯಕ್ಕೆ ಸಂಬಂಧಿಸಿದ ಚಿತ್ರಗಳಿರುವುದರಿಂದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಸರಳವಾಗಿದೆ. ಪ್ರತಿ ಚಾಪ್ಟರ್ನಲ್ಲಿ 2 ಭಾಗಗಳಿದ್ದು ಪ್ರತಿಯೊಂದು ಭಾಗವು ಕೇವಲ 10 ರೂಪಾಯಿಗೆ ದೊರೆಯುತ್ತದೆ. ಸಂಪೂರ್ಣ ಚಾಪ್ಟರ್ 20 ರೂಪಾಯಿಗೆ ದೊರೆಯುತ್ತದೆ. ಯಾರಿಗಾದರೂ ಈ ನೋಟ್ಸ್ನ ಸಾಫ್ಟ್ ಕಾಪಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನನ್ನ ಇಮೇಲ್ಗೆ ಸಂಪರ್ಕಿಸಬಹುದು.